ಸೊ ನಿಂದ ಬಂದು ಇ ಗವರ್ನೆನ್ಸ್ ಸಿಸ್ಟಮ್ ಅಂತೇಳಿ. ಇ ಗವರ್ನೆನ್ಸ್ ಸಿಸ್ಟಮ್ನಾಗ ಬಹಳಷ್ಟು ಟೈಪ್ ಆಫ್ ಫೀಚರ್ಸ್ಗಳು ಬರ್ತಾವ. ಭಾಳ ಫೀಚರ್ಸ್ ಹೆಂಗಪ್ಪ ಅಂತಂದ್ರೆ ಅಲ್ಲಿ ಲೈಕ್ ಗೌರ್ಮೆಂಟ್ ಯಾವುದೇ ಒಂದು ಡಾಕ್ಯುಮೆಂಟ್ ನಿಮಗೆ ಬೇಕಾಗಿತ್ತು, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಅಂತವಕ್ಕೆ ಏನಂತಾರೆ, ಅದು ಒಂದು ಸೆಕ್ಷನ್ ಬರ್ತದೆ. ಇನ್ನೊಂದು ಸೆಕ್ಷನ್ ಬಂದು ಗ್ರೀವಿಯನ್ಸ್ ಸಿಸ್ಟಮ್ ಅಂತ ಬರ್ತದೆ. ಗ್ರೀವಿಯನ್ಸ್ ಸಿಸ್ಟಮ್ನಾಗ ಏನಾಗ್ತದೆ ಅಂತಂದ್ರೆ ಯಾವುದೇ ಒಂದು ಪಬ್ಲಿಕ್ ಸಿಟಿಸನ್ಗೆ ಏನರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆ ಪ್ರಾಬ್ಲಮ್ಸ್ ಅನ್ನ ಕಂಪ್ಲೇಂಟ್ ರೇಸ್ ಮಾಡ್ಲಿಕ್ಕೆ ಯೂಸ್ ಮಾಡಂತ ಅಪ್ಲಿಕೇಶನ್ ಈಸ್ ಒನ್ ಆಫ್ ದ ಮಾಡ್ಯೂಲ್ ಇನ್ ದ ಇ ಗವರ್ನೆನ್ಸ್. ಸೊ ಈ ಗವರ್ನೆನ್ಸ್ನಾಗ ಕಸ್ಟಮರ್ ಕಡೆಯಿಂದ ಅಥವಾ ಸಿಟಿಸನ್ಸ್ ಕಡೆಯಿಂದ ನಮಗೆ ಫೀಡ್ಬ್ಯಾಕ್ ಬಂತು ಅಂತಂದ್ರೆ, ಅಥವಾ ಕಸ್ಟಮರ್ಸ್ ಅಥವಾ ಸಿಟಿಸನ್ಸ್ ಕಡೆಯಿಂದ ಏನ್ ಇಶ್ಯೂಸ್ ಅವ ಅಂತ ಅನ್ನೋದು ಗೌರ್ಮೆಂಟಿಗೆ ಗೊತ್ತಾಯ್ತು ಅಂತಂದ್ರೆ ಗೌರ್ಮೆಂಟ್ ಕ್ಯಾನ್ ಸಾಲ್ವ್ ದೋಸ್ ಟೈಪ್ ಆಫ್ ಇಶ್ಯೂಸ್ ಇನ್ ದಿಸ್ ಕೇಸ್. ಸೊ ಅದ್ರ ಸಲುವಾಗಿ ನಾವೇನಂತಂದ್ರೆ ಒಂದು ಇ ಗವರ್ನೆನ್ಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ಈ ಸಿಟಿಸನ್ ಮಾಡ್ಯೂಲ್ಸ್ ಬಹಳಷ್ಟು ಫೀಚರ್ಸ್ ಬರ್ತಾವ ಅಂತ ಹೇಳಿದ್ದೆ. ಲೈಕ್ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು, ಅಡ್ರೆಸ್ ಪ್ರೂಫ್ ಸಲಗ ಅಪ್ಲಿಕೇಶನ್ ಹಾಕೋದು. ನಾವು ಅದ್ರೊಳಗೆ ಕಾನ್ಸಂಟ್ರೇಟ್ ಮಾಡಂಗಿಲ್ಲ, ಯಾಕಂದ್ರೆ ಅದು ಇನ್ನೊಂದು ಪಾರ್ಟ್ ಆಗ್ತದ. ನಮ್ದು ಪಾರ್ಟ್ ಕಾನ್ಸಂಟ್ರೇಷನ್ ಏನಪ್ಪಾ ಮೇನ್ಲಿ ಅಂತಂದ್ರೆ ಇಟ್ ಈಸ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಗ್ರೀವಿಯನ್ಸಸ್ ಅಂತಂದ್ರೆ ಸಿಟಿಸನ್ಸ್ ಇಂದ ಪ್ರಾಬ್ಲಮ್ಸ್ಗಳು ಏನವ ಆ ಪ್ರಾಬ್ಲಮ್ಸ್ಗಳನ್ನ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಇದು ಒಂದು ಪೋರ್ಟಲ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನೇ ಕಂಪ್ಲೇಂಟ್ಸ್ ಹಾಕಿದ್ರು ಅಂತಂದ್ರೆ ಆ ಕಂಪ್ಲೇಂಟ್ಸ್ಗಳು ತಗೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ವಿಲ್ ಪ್ರೊವೈಡ್ ದ ಸರ್ವಿಸ್ ಟು ದ ಕಸ್ಟಮರ್ಸ್. ಆ ಕಸ್ಟಮರ್ಗಳಿಗೆ ಸರ್ವಿಸ್ ಕೊಡ್ಲಿಕ್ಕೆ ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ಇಷ್ಟು ಫಸ್ಟ್ ಏನಂತಂದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ನಿನ್ ಪ್ರಾಜೆಕ್ಟ್ ರನ್ ಮಾಡ್ಬೇಕು. ಪ್ರಾಜೆಕ್ಟ್ ರನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಪ್ರಾಜೆಕ್ಟ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಆ ಇನ್ಸ್ಟಾಲ್ ಮಾಡಿದ ಯಾವ್ದೋ ಒಂದು ಸಿಸ್ಟಮ್ ಯೂಸ್ ಮಾಡಿ ಅದ್ರೊಳಗೆ ಫಸ್ಟ್ ಓಪನ್ ಮಾಡಿ ಎಲ್ಲಾ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಮಾಡ್ಬೇಕು. ಓಕೆ, ಕ್ಲೋಸ್ ಮಾಡಿದ್ಮೇಲೆ ನಿನ್ ಪ್ರಾಜೆಕ್ಟ್ ರನ್ ಮಾಡ್ಕೋಬೇಕು. ಸೊ ಪ್ರಾಜೆಕ್ಟ್ ಹೆಂಗ್ ರನ್ ಮಾಡ್ಬೇಕು ಅಂದ್ರೆ ಅಲ್ಲಿ ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡಿ, ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡು. ಅಲ್ಲಿ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ SSKB ಒಳಗೆ ಎಲ್ಲಾ ಪ್ರಾಜೆಕ್ಟ್ ಫೋಲ್ಡರ್ಸ್ ಇರ್ತಾವ. ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ಯಾವ್ದದ ಅಂತಂದ್ರೆ ಅದು ಇ ಗವರ್ನೆನ್ಸ್. ಸೊ ಇ ಗವರ್ನೆನ್ಸ್ ಅಂತ ಕ್ಲಿಕ್ ಮಾಡು. ಇ ಗವರ್ನೆನ್ಸ್ ಆಗ ಎರಡು ಫೈಲ್ ಇರ್ತಾವ, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಸೊ ನೀ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ server.bat ಅಂತ ಫೈಲಿಗೆ ಕ್ಲಿಕ್ ಮಾಡು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸರ್ವರ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ತದೆ, ಅಂದ್ರೆ ನಿನ್ ಪ್ರಾಜೆಕ್ಟ್ ಸರ್ವರ್ ಚಾಲು ಆಯ್ತು. ನಿನ್ ಪೂರ್ತಿ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದ. ಆ ಪ್ರಾಜೆಕ್ಟ್ ನ ಫೈಲಿಗೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಈ ಅಪ್ಲಿಕೇಶನ್ನಾಗ ಪಬ್ಲಿಕ್ ಮತ್ತು ಗೌರ್ಮೆಂಟ್ ನಡು ಒಂದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕೆ. ಸೊ ಪಬ್ಲಿಕ್ ಏನೇ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅವ್ರು ಫಸ್ಟ್ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಅವ್ರು ಏನಂತಂದ್ರೆ ಕಂಪ್ಲೇಂಟ್ ಹಾಕೋಕ್ಕಿಂತ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಈಗ ನಾ ಏನ್ ಮಾಡ್ತೀನಿ, ಒಂದು ಬೇಸಿಕ್ ಯಾರೋ ಒಬ್ಬ ಯೂಸರ್ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೋತೀನಿ. ಅವನ ನೇಮ್ ಅದ ಅಜಯ್. ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ 7897897890 7897897890. ನೆಕ್ಸ್ಟ್ ಇಮೇಲ್ ID ಒಂದು ajay@gmail.com. ಪಾಸ್ವರ್ಡ್ ajay123 ಅಂತ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಏನಿಟ್ಟು ಚಂದ ನೆನಪಿಟ್ಕೋಬೇಕು. ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟರ್ ಮಾಡಿದ ತಕ್ಷಣ ಸೀದಾ ಲಾಗಿನ್ ಪೇಜಿಗೆ ತೊಗೊಂಡ್ಬರ್ತಾನೆ, ಸೇಯಿಂಗ್ ದಟ್ ಅಥೆಂಟಿಕೇಶನ್ ಆಗ್ಯದಂತ, ರಿಜಿಸ್ಟರ್ ಸಕ್ಸಸ್ಫುಲ್ ಆಗ್ಯದ ಮೆಸೇಜ್ ತೋರಿಸ್ತಾನೆ. ಈಗ ನೆಕ್ಸ್ಟ್ ಇಲ್ಲಿ ನೀ ಅಲ್ಲಿ ರಿಜಿಸ್ಟರ್ ಮಾಡೋದು ಏನು ಮೊಬೈಲ್ ನಂಬರ್ ಹಾಕಿದ್ದಿ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕು. ದಟ್ ಇಸ್ 7897897890. ಪಾಸ್ವರ್ಡ್ ಬಂದು ajay123 ajay123 ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ನಿಂಗೆ ಏನಂದ್ರೆ ಆಪ್ಷನ್ ಗ್ರೀವಿಯನ್ಸಸ್ ಅಂತ ಬರ್ತದೆ. ಗ್ರೀವಿಯನ್ಸಸ್ನಾಗ ನೀನು ಏನು ಕಂಪ್ಲೇಂಟ್ ಅದ ಆ ಕಂಪ್ಲೇಂಟ್ ಇಲ್ಲಿ ಹಾಕಬೇಕು. ಎಕ್ಸಾಂಪಲ್ ನೀ ಏನು ಮಾಡ್ತಿ, ನಿಮ್ದು ಏರಿಯಾ ಒಳಗೆ ಅಜಯ್ ಅವ್ರ ಏರಿಯಾ ಒಳಗೆ ನೀರು ಬರಂಗ್ಲಾಗ್ಯದ. ಲಾಸ್ಟ್ 10 ದಿನದಲ್ಲಿ ನೀರು ಬರಂಗ್ಲಾಗ್ಯದ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಕಂಪ್ಲೇಂಟ್ ಆಗ್ತಾನೆ. ಏನು ಇಶ್ಯೂ ಅಂತಂದ್ರೆ ಟ್ಯಾಪ್ ವಾಟರ್. ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಹಾಕ್ತಾನೆ, ನೋ ಟ್ಯಾಪ್ ವಾಟರ್ ಸಿನ್ಸ್ ಲಾಸ್ಟ್ 10 days ಇನ್ ಸಂಗಮೇಶ್ವರ್ ಕಾಲನಿ ಗುಲ್ಬರ್ಗ.
ಸೊ ಏನು ಪ್ರಾಬ್ಲಮ್ ಅದ ಎಲ್ಲದ ಪೂರ್ತಿ ಇನ್ಫಾರ್ಮೇಶನ್ ಹಾಕ್ತಾನೆ, ಹಾಕಿ ಸಬ್ಮಿಟ್ ಕಂಪ್ಲೇಂಟ್ ಅಂತ ಕೊಡ್ತಾನೆ. ಕೊಟ್ಟ ತಕ್ಷಣ ಕಂಪ್ಲೇಂಟ್ ಸಬ್ಮಿಟೆಡ್. ಸೊ ಅದು ಕಂಪ್ಲೇಂಟ್ ಹೋಯ್ತು. ಈಗ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಕೆಲವೊಂದು ನೋಟಿಫಿಕೇಶನ್ ಕೊಡ್ತಾರೆ. ಸೊ ಎಕ್ಸಾಂಪಲ್ ಹಿಂಗೆ ನೀರಿನ ಪ್ರಾಬ್ಲಮ್ ಆಗಿದ್ದಕ್ಕೆ ಅವ್ರು ಏನು ಸೊಲ್ಯೂಷನ್ ತೆಗ್ದಾರ ಅಂತ ಏನಾರ ಸೊಲ್ಯೂಷನ್ಸ್ ಕೊಟ್ಟಿದ್ರು ಅಂತಂದ್ರೆ ಇಲ್ಲಿ ನೋಟಿಫಿಕೇಶನ್ ಥ್ರೂ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಸೊ ಈಗ ಅಲ್ಲಿ ಒಂದು ನೋಟಿಫಿಕೇಶನ್ ಹಾಕ್ಯಾರ, ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ನೋಟಿಫಿಕೇಶನ್ ಕಳ್ಸಾರ, ಆ ನೋಟಿಫಿಕೇಶನ್ ತೋರಿಸ್ಲಿಕ್ಕೆ ನಾವು ಬೇರೆ ನೋಟಿಫಿಕೇಶನ್ ಹಾಕಮಿಲ್ಲ. ಓಕೆ, ಸೊ ಮೇನ್ ಬೇಸಿಕ್ ಇಷ್ಟೇ. ಗ್ರೀವೆನ್ಸ್ ಹಂಗೆ ಏನದ ಆ ಗ್ರೀವೆನ್ಸ್ ಹಾಕ್ತೀನಿ, ಹಾಕಿ ಈ ಗ್ರೀವೆನ್ಸ್ ಸಿಸ್ಟಮ್ನಾಗ ಅದು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿ ಆಸ್ ಆಫ್ ನಾವು ಲಾಗೌಟ್ ಮಾಡ್ತೀನಿ. ಲಾಗೌಟ್ ಮಾಡಿ ನೆಕ್ಸ್ಟ್ ನನಗೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕಾದಾಗ ಇಲ್ಲಿ ಬಾಜು ಅಡ್ಮಿನ್ ಲಾಗಿನ್ ಅಂತ ಇರ್ತದ, ಅದನ್ನ ಕ್ಲಿಕ್ ಮಾಡು. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕಾದ್ರೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಫಿಕ್ಸ್ ಅದ. ದಟ್ ಈಸ್ 9876543210. ಪಾಸ್ವರ್ಡ್ ಬಂದು admin 123. ಸೊ ಇದು ಯೂಸರ್ ನೇಮ್ ಪಾಸ್ವರ್ಡ್ ನಾವು ಬಿಟ್ಕೋಬೇಕು. ಅಡ್ಮಿನಿಸ್ಟ್ರೇಟರ್ದು ಮೊಬೈಲ್ ನಂಬರ್ 9876543210, 9 0 ತನ ಉಲ್ಟಾ. ನೆಕ್ಸ್ಟ್ ಪಾಸ್ವರ್ಡ್ ಬಂದು admin 123 ಎಲ್ಲ ಸ್ಮಾಲ್ ಲೆಟರ್ಸ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಅಡ್ಮಿನಿಸ್ಟ್ರೇಟರ್ದು ಡ್ಯಾಶ್ ಬೋರ್ಡ್ನಾಗ ಹೋಗ್ತದೆ. ಅಡ್ಮಿನಿಸ್ಟ್ರೇಟರ್ ಡ್ಯಾಶ್ ಬೋರ್ಡ್ನಾಗ ಅವನಿಗೆ ಎಷ್ಟು ಮಂದಿ ಯೂಸರ್ಸ್ ಅರ, ಎಷ್ಟು ಅಪ್ಲಿಕೇಶನ್ಸ್ ಹಾಕ್ಯಾರ ಆ ಇನ್ಫಾರ್ಮೇಶನ್ ತೋರಿಸ್ತದೆ. ನೆಕ್ಸ್ಟ್ ಅವ ಏನು ಮಾಡ್ತಾನೆ, ಯೂಸರ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ ಅವ್ರದ್ದು ಎಲ್ಲರದು ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಗ್ರೀವಿಯನ್ಸಸ್ ಅಂತ ಕ್ಲಿಕ್ ಮಾಡ್ತಾನೆ. ಯಾರ್ಯಾರು ಏನೇನು ಗ್ರೀವಿಯನ್ಸಸ್ ಹಾಕ್ಯಾರ ಅಂತ ಅನ್ನೋದು ಆ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಬೋದು. ಸೊ ಅದು ನೋಡಿ ಅವ್ರು ಏನಂದ್ರೆ ಅದ್ರ ಪ್ರಕಾರ ಒಂದು ಆಕ್ಷನ್ ತಗೋತಾರೆ. ಈಗ ಅದು ಆಕ್ಷನ್ ಹೆಂಗೆ ತಗೋತಾರ ಅಂತಂದ್ರೆ ಇಲ್ಲಿ ಆ್ಯಡ್ ನೋಟಿಸ್ ಅಂತ ಇರ್ತದೆ. ಸೊ ಆ್ಯಡ್ ನೋಟಿಸ್ ಅಂತ ಕೊಟ್ಟು ಅವ ಏನು ಮಾಡ್ತಾನೆ, ಆ ಟ್ಯಾಪ್ ವಾಟರ್ ಸೊಲ್ಯೂಷನ್ಗೆ ಟ್ಯಾಪ್ ವಾಟರ್ ಸೊಲ್ಯೂಷನ್. ಸೊ ಇಲ್ಲಿ ಏನು ಮಾಡ್ತಾನೆ, ವಿ ವಿಲ್ send water tanker for now and issue will be resolved. So add notification ಅಂತ ಕೊಟ್ಟ. ಸೊ ನೋಟಿಫಿಕೇಶನ್ ಆಡೆಡ್ ಅಂತ ತೋರಿಸ್ತದೆ. ಈಗ ಇದು ನೋಟಿಫಿಕೇಶನ್ ನಾವು ಯೂಸರ್ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡ್ತಾನೆ, ಲಾಗೌಟ್ ಮಾಡು ಮತ್ತು ಯೂಸರ್ ಲಾಗಿನ್ ಹೋಗು. ಸೊ ಯೂಸರ್ ಲಾಗಿನ್ನಾಗ ನಾ ಅವಾಗ ಅಜಯನ್ ಹೆಸರು ಮೇಲೆ ಲಾಗಿನ್ ಮಾಡಿದ್ದೆ. ಅಜಯನ್ ಹೆಸರು ಮೇಲೆ ಲಾಗಿನ್ ಆಗಬೇಕಾದಾಗ ಮೊಬೈಲ್ ನಂಬರ್ ಏನಿತ್ತು, it was 78978978990. ಪಾಸ್ವರ್ಡ್ ಪಾಸ್ವರ್ಡ್ ಅಜಯ್ 123. ಸೊ ಇಲ್ಲಿ ಸೇಮ್ ನೋಟಿಫಿಕೇಶನ್ ಹೋಗ್ತಾನೆ. ನೋಟಿಫಿಕೇಶನ್ ಅವ ನೋಡ್ಬೋದು, ಟ್ಯಾಪ್ ವಾಟರ್ ಸೊಲ್ಯೂಷನ್, ವಿ ವಿಲ್ ಸೆಂಡ್ ವಾಟರ್ ಟ್ಯಾಂಕರ್ ಫಾರ್ ನೌ ಆ್ಯಂಡ್ ಇಶ್ಯೂ ವಿಲ್ ಬಿ ರಿಸಾಲ್ವ್. ಸೊ ದಟ್ ಇಸ್ ಜನವರಿ 10, 2026. ಸೊ ಈ ರೀತಿಯೊಳಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ರೆಸ್ಪಾನ್ಸಸ್ ಇತ್ತು ಅಂತಂದ್ರೆ ಆ ರೆಸ್ಪಾನ್ಸ್ಗಳು ನೋಟಿಫಿಕೇಶನ್ನಾಗ ಬರ್ತಾವ. ಗೌರ್ಮೆಂಟಿಗೆ ನಮಗೆ ಕಡೆಯಿಂದ ಏನಾರ ಕಂಪ್ಲೇಂಟ್ ಕಳಿಸ್ಬೇಕಾಗಿತ್ತು ಅಂತಂದ್ರೆ ನಾವು ಗ್ರೀವಿಯನ್ಸ್ ಸಿಸ್ಟಮ್ನಾಗ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಈ ರೀತಿಯೊಳಗೆ ಒಂದು ಗೌರ್ಮೆಂಟ್ ಜೊತೆ ಕಮ್ಯುನಿಕೇಶನ್ ಸಲುವಾಗ ನಾವು ಯೂಸ್ ಮಾಡೋಂಥ ಸಾಫ್ಟ್ವೇರ್ಗೆ ಥ್ರೂ ಆನ್ಲೈನ್. ಯಾಕಂದ್ರೆ ಇಲ್ಲಿ ಮೊದ್ಲು ಏನಾಗ್ತದೆ, ಲೆಟರ್ ಬರೆದು ಕಳಿಸ್ರಿ ಅಂತ ಹೇಳ್ತಿದ್ರು. ಆ ಲೆಟರ್ ಬರೆದು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ವು. ಆ ಲೆಟರ್ ಕೊಟ್ಟು ಕಂಪ್ಲೇಂಟ್ ಇಶ್ಯೂ ಮಾಡೋ ಬದಲು ನಾವು ಇಲ್ಲೇನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಥ್ರೂ ಇಂಟರ್ನೆಟ್ ನಾವು ಈ ಪರ್ಟಿಕ್ಯುಲರ್ ಸರ್ವಿಸ್ ಯೂಸ್ ಮಾಡ್ಲಿಕ್ಕತ್ತೀವಿ. ಅದ್ರ ಸಲುವಾಗ ವಿ ಕಾಲ್ ಇಟ್ ಆಸ್ ಅ ಇ ಗವರ್ನೆನ್ಸ್ ಅಥವಾ ಎಲೆಕ್ಟ್ರಾನಿಕ್ ಗವರ್ನೆನ್ಸ್. ಎಲೆಕ್ಟ್ರಾನಿಕ್ ಯಾಕಂತಂದ್ರೆ ಡಿವೈಸ್ ಯೂಸ್ ಮಾಡ್ಲಿಕ್ಕೆ, ಡಿವೈಸ್ ಯೂಸ್ ಮಾಡ್ಕೊಂಡು ನಾವು ಕಂಪ್ಲೇಂಟ್ ಕಳಿಸ್ತೀವಿ ಇನ್ಸ್ಟೆಡ್ ಆಫ್ ರೈಟಿಂಗ್ ಅ ಲೆಟರ್ ಇನ್ ದಿಸ್. ಆ ರೀತಿಯೊಳಗೆ ನಾವು ಗೌರ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಗೈತೆ ಎಕ್ಸಿಕ್ಯೂಷನ್? ಅದು ಅರ್ಥ ಆಗದ? ಎಸ್ ಸರ್.